ಹಿಂಗೆ ಒಂದೂರಲ್ಲಿ ದೊಡ್ಡ ಬರಗಾಲ ಬಂದ್ಬಿಟ್ಟಿತ್ತು. ಎಂತ ಬರಗಾಲ ಅಂದ್ರೆ ಎತ್ತಿನ ನೋಡಿದ್ರು ಒಂದ್ ತೊಟ್ಟು ನೀರಿರ್ಲಿಲ್ಲ. ಜನಗಳು ದನಕರುಗಳು ಕುಡಿಯಕ್ ನೀರಿರ್ಲಿಲ್ಲ, ಕುಡಿಯಕ್ಕೇನು ಮನುಷ್ಯರಿಗೆ ತೊಳ್ಕೊಳಕ್ಕೆ ಇರ್ಲಿಲ್ಲ. ಅಂತದ್ರಲ್ಲಿ ಏನಾಗೋಯ್ತು, ನಮ್ಮ ಎಲಿಯೂರ್ನಂತ ಯಜಮಾನರುಗಳೆಲ್ಲ ತೀರ್ಮಾನ ಮಾಡಿದ್ರು, ನೋಡಪ್ಪ ಹೆಣ್ಣು ಮಕ್ಕಳು ಕೋಡಿಯಿಂದ ನೀರು ಹೊರ್ತಾವ್ರೆ, ಊರೊಳಗೆ ಬರಗಾಲ ಬಂದ್ ಕೂತದೆ, ಏನಾರ ಮಾಡ್ಬೇಕಲ್ಲ ಅಂದ್ರು. ಯಾಕೆ ಎದ್ರಕೊಂಡಿರಲಿಲ್ಲ, ಇಲ್ಲೇ ಎಲೆ ಚಕ್ನಳ್ಳಿಲಿ ಒಬ್ರು ಸ್ವಾಮೀಜಿಗಳು ಬಂದು ಸೇರ್ಕೊಂಡವ್ರೆ, ಹಿಮಾಲಯ ತಪ್ಪಲಲ್ಲಿ ಏನ್ ತಳಕ ಬಳಕ ನಿಂತ್ಕೊಂಡ್ ತಪಾಸ್ ಮಾಡ್ಬಿಟ್ಟವ್ರೆ. ಅವ್ರನ್ನ ಕರ್ಕೊಬಂದು ನಮ್ಮೂರಲ್ಲಿ ಓರಿ ತಿರ್ಗಾಡಿಸ್ಬಿಟ್ರೆ ಮಳೆಯೆಲ್ಲ ಬಂದು ಕೆರೆಯೆಲ್ಲ ತುಂಬ್ಕೊಬಿಟ್ಟವಂತ ಕರ್ಲ ಅಂತ ಅಂದವ್ರೆ. ಸ್ವಾಮಿಗಳಿಗೆ ಫೋನ್ ಮಾಡಿ ಹೇಳ್ಬಿಟ್ರು, ಸ್ವಾಮಿ 25ನೇ ತಾರೀಕು ಎಲಿಯೂರಲ್ಲಿ ಪೂಜೆಗೆ ಬರ್ಬೇಕು ತಾವು. ಅವನಂದ, ಆಯ್ತು ಸ್ವಾಮಿ ಬತ್ತೀನಿ ಕಣ್ರಪ್ಪ, ಬೇಗನೆ ಬತ್ತೀನಿ, ಹೊತ್ತು ಮುಂಚಾಗಿ ಹೊಸ ನಾನು ಕಷ್ಟದಲ್ಲಿ ಇವನೇ ಪಾದ ಪೂಜೆ ಮಾಡುವಾಗ ಹೊಸಿ ದುಡ್ಡು ಕಾಸು ಹೆಚ್ಚಾಗಿ ಮಡಗುರಿ ಬತ್ತೀನಿ ಅಂದ. ತೀರ್ಮಾನ ಮಾಡ್ತಾವ್ರೆ. ಇಲ್ಲೇ ಎಲಿಯೂರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಈ ಪಡ್ಡೆ ಹುಡುಗರೆಲ್ಲ ಇದ್ದವ್ರು ತೀರ್ಮಾನ ಮಾಡಿದ್ರು, ದಂಡಲ್ಲಿ ಕೂತ್ಕೊಂಡು ಸ್ವಾಮಿಗಳು ಬರುವಾಗ ಒಬ್ಬ ಡ್ಯಾನ್ಸ್ ನೋಡಿದ್ರು ಚಂದ ಅಲ್ವರ್ಲ. ಯಜಮಾನ್ರುಗಳಂದ್ರು, ಲೇ ಮಾಡ್ತಾ ಇರೋದು ದೇವ್ರ ಪೂಜೆ, ಡ್ಯಾನ್ಸ್ ಮಾಡೋರು ಯಾಕ್ರಲ್ಲ ಅಡೋ, ಸ್ವಾಮಿಗಳು ಭಾಷಣ ಮಾಡಕ್ ಮುಂಚೆ ಡ್ಯಾನ್ಸ್ ಮಾಡ್ಬಿಟ್ರೆ ಜನ ಎಲ್ಲ ಸೇರ್ಕೊಬಿಡ್ತಾರ ಕಣ ಅಂತ ಅಂದ್ರು. ಹಂಗಂದೇಟಿಗೆ ಆಯ್ತು ಅಂದ್ಬಿಟ್ಟು ತುಮಕೂರಲ್ಲಿ ಜ್ಯೋತಿ ಲಕ್ಷ್ಮಿಗೆ ಬುಕ್ ಮಾಡ್ಬಿಟ್ರು 25,000ಕ್ಕೆ. ಸ್ವಾಮಿಗಳ ಮುಂದೆ ಡ್ಯಾನ್ಸ್ ಮಾಡ್ಬೇಕನಮ್ಮ ನೀನು ಅಂತ. ಆಯ್ತು, ಏನ್ 24ನೇ ತಾರೀಕು ಊರಲ್ಲಿ ಎಲ್ಲಿ ಎಲಿಯೂರಲ್ಲಿ ಲೈಟ್ ಅರೇಂಜ್ಮೆಂಟ್ ಮಾಡಿ ಊರಲ್ಲಿ ಹಬ್ಬ ಮಾಡ್ದಂಗ್ ಮಾಡ್ತಾವ್ರೆ. ಯಾಕೆ ಹೇಳು, ಬರಗಾಲ ಹೋಗ್ಬೇಕಲ್ಲ, ಮಳೆ ಬರ್ಬೇಕಲ್ಲ, ಸ್ವಾಮಿಗಳು ಪೂಜೆ ಮಾಡಿಸ್ಬೇಕಲ್ಲ. ಇಲ್ಲಿ ಲೈಟ್ ಅರೇಂಜ್ಮೆಂಟ್ ಮಾಡ್ಕೊಂಡು ಪೂಜೆಗೆ ಸಿದ್ಧತೆ ಮಾಡ್ಕತಾವ್ರೆ. ಎಲೆ ಚಕ್ನಳ್ಳಿ 24ನೇ ತಾರೀಕು ಮಾರಿ ಹಬ್ಬ. ಅವತ್ತು ಸ್ವಾಮಿಗಳು ಮಠದ ಮುಂಚರಿ ಪಡಸಲೆ ಮೇಲೆ ಜಗಲಿ ಮೇಲೆ ಕೂತಿದ್ರು. ಹೋಗ್ಬರು ಹೆಂಗ್ಸ್ರಲ್ಲ ಆರ್ತಿ ತಟ್ಟೆ ತಕೋಯ್ತಿರಲ್ಲ, ತೆಂಬಿಟ್ಟು ಎಲ್ಲ ತಕೋಯ್ತಿರಲ್ಲ. ಸ್ವಾಮಿಗಳು ಮಾತಾಡ್ಸೋರು, ಸ್ವಾಮಿ ಸುಮ್ನೆ ಕೂತ್ಕೊಂಡ್ರಿ ಅಂದ್ರೆ, ಹೇ ಬೋಬಾ ಪುರ್ಸತ್ತಾಗಿದ್ದೆ ಕೂತ್ಕೊಂಡಕ್ಕಂತ ಅಂದೇಟ್ಗೆ ಯಾಕೆ ಒಳ್ಳೆ ಒಣಮರ ಗಿಣಿಕಾದಂಗ್ ಕಾಯ್ಕ ಕೂತಿದ್ದಾರೆ, ತಕಳಿ ತಿನ್ನಿ ತೆಂಬಿಟ್ಟ ಅಂದ್ಬಿಟ್ಟು ಹೋಗ್ಬರು ಹೆಂಗ್ಸ್ರಲ್ಲ ಹಸಕ್ಕಿ ತೆಂಬಿಟ್ಟು, ಉರಕ್ಕಿ ತೆಂಬಿಟ್ಟು, ಕಜ್ಜಾಯ, ಬಾಳೆಹಣ್ಣು, ಚಿಕನ್ ಉಂಡೆ ಎಲ್ಲನ ಹಾಕ್ಬಿಟ್ರಲ್ಲ. ಸ್ವಾಮಿಗಳು ಕಡವಾಗ್ ಕುಂತಿದ್ದ ಆಡ್ಸಿ 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 ನುಣ್ಣು ಬಿಡ್ಬಿಟ್ಟ ಒಳಕ್ಕೆ. ಏನ್ 12 ಗಂಟೆ ರಾತ್ರಲ್ಲಿ ಹೊಟ್ಟೆ ಒಳಗ್ ಡಬ್ಬ ಕಲ್ಲಾಕ ಅಳ್ಳಾಡಿಸ್ದಂಗ ಆಯ್ತಾ ಅದೇ. ಬೇದಿ ಏನ್ ಬರ್ರೋ 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 ಅಂತ ಒಯ್ತಾ ಕೂತದೆ. ಏನ್ ಸ್ವಾಮಿಗಳು ಈಚ್ಗೂ ಆಚ್ಕು ಈಚ್ಗೂ ಆಚ್ಕು ಓಡಾಡಿ 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 ಬೆಳಿಗ್ಗೆ 8 ಗಂಟೆಲಿ ಒಳ್ಳೆ ಸೊಪ್ಪು ಸೋರೋದಂಗ್ ಸೋರೋಗ್ಬಿಟ್ರು. ಹಂಗಿಯೇ ಕಾಂಪೌಂಡ್ ಹಿಡ್ಕ ನಿಂತವ್ರೆ. ಎಲ್ಲೂರವ್ರಂದ್ರು, ಲೇ ಎತ್ತಾಗ ಗೊತ್ತಾದದು, ಬರೋ ನೆಂಟ್ರೆಲ್ಲ ಪೂಜೆ ಮುಗಿಸ್ಕೊ ಹೋಗಕ್ಕಿಲ್ವಾ? 4 ಜನ ಕಾಯಾದ ಹುಡುಗ್ರ, ನಮ್ಮ ಕೌಶಿಕಣ್ಣ ಅಂತವ್ರ ಗಟ್ಟಿಯಾಗಿರೋ ಹುಡುಗ್ರ ಪಲ್ಲಕ್ಕಿ ಕೊಟ್ಟು ಕಳಿಸ್ಬಿಟ್ರು ಎಲೆ ಚಕ್ನಳಿಗೆ. ಸ್ವಾಮಿಗಳ ಹಿಂಗ್ ಹೋಗಿ ಜಟ್ನೋಗಿ ಪಟ್ನಾರ್ಸ್ಕ ಬಂದ್ಬಿಡ್ರಲ್ಲ ಅಂತ, ಜಟ್ನೋಗಿ ಪಟ್ನಾರ್ಸ್ಕ ಬಂದ್ಬಿಡಿ ಅಂತ. ಇವ್ರು ಹುಡುಗರು ಪಲ್ಲಕ್ಕಿ ತಕ್ಕ ಹೋಗಿ ನೋಡ್ತಾರೆ, ಸ್ವಾಮಿಗಳು ಅರ್ಕಲ್ ಚಡ್ಡಿ ಅರ್ಕಲ್ ಬನಿನಲ್ಲೇ ನಿಂತಾರೆ. ಹೆಂಗೆ ಅಂದ್ರೆ ಈ ವಾತ್ಮರಿಗೆ ಗಿಡ ಹೊಡೆದ್ಬಿಟ್ರೆ ಅಡ್ರಗಾಲಕ್ಕ ನಿಂತ್ಕತ್ತದಲ್ಲ, ಅಷ್ಟಾಗಲ್ಲ ಹಂಗ್ ಕಾಲಕ್ಕ ನಿಂತವನೆ. ಈ ವೈಕ್ಲ್ ಅಂದ್ರು, ಇದ್ಯಾಕೆ ಸ್ವಾಮಿ ನಿಮ್ಗೇನ್ ಬೆರಕ್ ಬಂದಿದ್ದೋ ಮೊಲಾಗ್ರ ಬಂದಿದ್ದೋ, ಪೂಜೆಗೆ ಹೋಗ್ಬೇಕು ಅಂತ ಜ್ಞಾನ ಇಲ್ವಾ ನಿಮ್ಗೆ, ಇದ್ಯಾಕೆ ಹಿಂಗ್ ನಿಂತಿದ್ದರಿ ಅದು. ಅಯ್ಯೋ ಯಾವ ಪೂಜೆಯಪ್ಪ ಮಾಡುದು, ತೊಳೆದ ಕೈ ಆರಿಲ್ಲ ಕಣ್ರು, ರಾತ್ರಿ ಓಪನ್ ಆಗಿರೋದು ಇನ್ನು ಮುಚ್ಚು ಕಾಯ್ತಲ್ಲ ಕಣ್ರು, ಇನ್ನೊಂದಿನ ಮಾಡಿದ್ರೆ ಆಗುದಿಲ್ವಾ ಪೂಜೆ ಅಂತ ಅಂದ್ರು. ಐಕ್ಲಂದ್ರು, ನಿಮಗಾಗೋಯ್ತವೆ ಸರಿಯಾಗಿ ಪೂಜೆ, ಈಗ ಊರಲ್ಲಿ 25 ಲಕ್ಷ ಖರ್ಚು ಮಾಡಿ ಹಬ್ಬ ಮಾಡ್ದಂಗ್ ಮಾಡ್ತಾವೆ, ಬರ್ಲೇಬೇಕು ನೀವು ಅಂದ್ರು. ಸ್ವಾಮಿಗಳಂದ್ರು, ಆದಣ ಬರ ಅಲ್ಲಿ ಅಂದ್ಬಿಟ್ಟು ಒಳಕ್ ಹೋದದ್ದೆ. ಏನ್ ಉಬತಿ ಕಟ್ಟ ಭದ್ರಗ್ ಹಾಕಂದು ಒಂದ್ ಇದೇನು ಕಾವಿ ಬಟ್ಟೆನೂ ಹಾಕಂದು ಒಂದ್ ಸಿಲ್ಕನ್ ಪಂಚೆನೂ ಹಾಕಂದು ಈಚೆಗೆ ಬಂದು ನಿಂತ್ಕೊಂಡ್ರು. ದಾರಿಲಿ ಬರ್ಬೇಕು ಇನ್ನೇನು, ಅಷ್ಟರಲ್ಲಿ ಒಬ್ಬ ಸುರೇಶ್ ನಂತ ಒಬ್ಬ ಮನೆ ಹಾಳ ಅವನ್ ಶಿಷ್ಯ ಹೋಯ್ತಿದ್ದ. ಯಾರ ಶಿಷ್ಯ? ಸ್ವಾಮಿಗಳ ಶಿಷ್ಯ ಹೋಯ್ತಿದ್ದ. ಸ್ವಾಮಿಗಳಂದ್ರು, ಲೋ ಸುರೇಶ ಬಾಯ್ಲೆ, ನಿಮ್ಮ ಅಪ್ಪ ನಾಟಿ ಔಷಧಿ ಕಲ್ತವನಲ್ಲ, ನಾನು ಎಲ್ಲರೂ ಕಲ್ತೀನಿ, ಹಳದ ಬೇದಿ ನಿಂತೋಕ್ ಒಂದ್ ಔಷಧಿ ಹೇಳೋ ಅಂತ ಅಂದ್ರು. ಅದೇನ್ ಕ್ವಾಪಿತ್ತೆ ಏನೋ ಸುರೇಶನಿಗೆ. ಸ್ವಾಮಿ ಯಾಕೆ ಎದ್ರಕಂದ್ರಿ, ನಾಕೊಳ್ಳೆ ಕೈ ಎಣ್ಣೆ ಕುಡಿದ್ಬಿಡಿ ನಿಂತೋಯ್ತೆ ಹೋಗಿ ಅಂತ. ಇವ್ರ ಮಾತು ಕಟ್ಕೊಂಡು 5 ಒಳ್ಳೆ ಕುಡಿದ್ಬಿಟ್ರು ಸ್ವಾಮಿಗಳು, ತಟ್ಟ ನಿಂತೋಲಿ ಅಂತ. ಏನ್ ಸ್ವಾಮಿಗಳಿಗೆ 5ನೇ ಬಚ್ಚಲ್ ನೀರ್ ಹೋದಂಗ್ ಹೋಯ್ತಾ ಕೂತದ್ ತಕಂದು, ನಮ್ಮ ಮೈ ಹೇಳ್ದಂಗ್ ಹೋಯ್ತಾ ಅದೇ. ಹೆಂಗೆ ಸರಿ ಕಂಚಿಕ್ಕವ ಕುರಿ ಬಾಡ್ನಿ ಹೆಸರು ತಿರಿಕನ್ ನೋಡಿದ್ರು ಚೈಳಿ ಇರೋನ್ವಂಗ್ ಹೋಯ್ತಾ ಅದೇ. ಇವ್ರೇನ್ ತಿರ್ಗಾ ಈಚ್ಕು ಆಚ್ಕು ಓಡಾಡ್ತಿದ್ರಲ್ಲ. ಐಕ್ಳು ಏನ್ ಮಾಡಿದ್ರು, ಈ ಬಡ್ಡಿ ಮಗ ಬರ್ದೇ ಇರೋಕ್ ನಾಟಕ ಆಡ್ತಾನ, ಎಳ್ಕರ್ಲ ಅಂದ್ಬಿಟ್ಟು ದರ್ಗುಟ್ಕ ಎಳ್ಕೊಂಡ್ ಪಲ್ಲಕ್ಕಿ ಮೇಲೆ ರಪ್ಪನ್ ಕೂಡಿಸ್ಬಿಟ್ಟ. ಏನಂತ ಹೇಳ್ ಕಳ್ಸಿದ್ರು ಊರವ್ರ ಯಜಮಾನ್ರು, ಜಟ್ನೋಗಿ ಪಟ್ನಾರ್ಸ್ಕ ಬನ್ನಿ ಅಂತ.
ಏನ್ ಎಲೆ ಚಕ್ನಳ್ಳಿಯ ಕಾಡ್ದಾರಿಲಿ ಒತ್ಕ ಬತ್ತಾವ್ರೆ ಸ್ವಾಮಿಗಳನ್ನ ದಮ್ಮ 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 ದಮ್ಮನೆ. ಸ್ವಾಮಿಗಳಿಗೆ ಇದ್ ಬದ್ದೆಲ್ಲ ಹೊಟ್ಟೆ ಒಳಗೆ ಕುಲ್ಕೂಗ್ ಶುರುವಾಗೋಯ್ತಲ್ಲ. ಏನ್ ಒಂದು ಜಮ್ನೇರ್ಲೆ ಮರ ದಪ್ಪ ಕಾಣ್ತಿತ್ತು, ತೋಪ್ನಂಗೆಲ್ಲೋ ನೀರಿದ್ದವೇನೋ ಕಾಣಿಲ್ಲೋ. ಹುಡುಗ್ರ ನಿಲ್ಸ್ರು ಬತ್ತೋಕಲ್ಲ. 9ನೇ ಮನೆ ದಾಟ್ಬಿಟ್ಟದಕ್ಕನೋ ನಿಲ್ಸ್ಬಿಡ್ರು ಅಂದ್ಬಿಟ್ಟು ಚಕಮ್ಮನ್ ನೆಗ್ದದ್ದೆ. ಹೋಗಿ ಜಮ್ನೇರ್ಲೆ ಪಟ್ಟಿ ಹಿಡ್ಕ ಕೂದ್ಬಿಟ್ರು ಭದ್ರಾಗಿ. ಏನು ತಿಂದಿದ್ದು ಆಚೆ ಮನ್ ತಿಂದಿದ್ದು ನಮ್ಮ ಮೈ ಹೇಳ್ದಂಗ್ ಒಯ್ತಾ ಕುಂತದೆ. ಈ ರೋಡಲ್ಲಿ ನಿಂತಿದ್ರಲ್ಲ ಪಲ್ಲಕ್ಕಿ ತಗೊಂಡ್ ಐಕ್ಳು, ಅವ್ರಂದ್ರು ಸ್ವಾಮಿ ಅದ್ಯಾವ ತಪಸ್ ಮಾಡರಿ, ಎದ್ ಬನ್ನಿ ಊರಲ್ಲಿ ಲೇಟ್ ಆಯ್ತು ಅಂತ ಬೈತಾವ್ರ ನಮ್ಗೆ ಅಂತ ಈ ಐಕ್ಳು ಬೇರೆ. ಅವ್ರಂದ್ರು ಸಮಾಧಾನ ಆಯ್ತು ಸ್ವಾಮಿಗಳಿಗೆ. ಏನು ಕಚ್ಚಿಯ ಕಂಕ್ಳಿಗೆ ಹಾಕೊಂಡು ಏನ ಎಲೆ ಚಕ್ನಳ್ಳಿ ಎಲ್ಲೂರ್ ಮಧ್ಯದಲ್ಲಿ ಎಲ್ಲಿ ಅದಲ್ಲ ಎಲ್ಲ ಹುಡುಕ್ತಾರೆ. ಯಾವ ತೊಟ್ಟು ಎಲ್ಲೂ ಒಂದ್ ತೊಟ್ಟು ನೀರಿಲ್ಲ. ಯಾಕೆ ಹೇಳೋ, ಬರಗಾಲ ಬಂದ್ ಕೂತದೆ. ಏನಪ್ಪ ಮಾಡೋದು? ತೇವ್ರಿ ಮೇಲೆ ನಿಂತ್ಕೊಂಡ್ ಕೈ ಮುಗಿತಾವ್ರ ಸ್ವಾಮಿಗಳು. ಪರಮಾತ್ಮ ನಿನ್ನ ಲೀಲೆ, ನೀರಿಲ್ದೇ ಇದ್ರೇನು, ಈ ತರಗೂ ವಂಗೆ ಸೊಪ್ಪನಾದ್ರೂ ಕೊಟ್ಟಿದೀಯಲ್ಲಪ್ಪ ನೀನು ಅಂದ್ಬಿಟ್ಟಿದ್ದೆ. ವಂಗೆ ಸೊಪ್ಪ ಕಿತ್ಕೊಂಡ್ ಅದರಲ್ಲೇ ಒರೆಸ್ಬಿಟ್ರು, ಕಚ್ಚೆ ಕಟ್ಕ ಬಂದ್ ಕೂತ್ಬಿಟ್ರು ಪಲ್ಲಕ್ಕಿ ಮೇಲೆ. ಐಕ್ಳು ಒತ್ಕ ಬಂದ್ಬಿಟ್ರು, ಊರ್ ಆಡ ಬಾಗಲಿಗೆ ಬಿಟ್ಬಿಟ್ರು. ಹೆಣ್ಣು ಮಕ್ಳು ಅದೆಲ್ಲಿ ಹೂವ ಕುಯ್ಕ ಬಂದಿದ್ರು ಸುರೇಶಣ್ಣ. ಸ್ವಾಮಿಗಳು ಒಂದ್ ಕಾಲು ಎತ್ತು ಮಡಗುವಂಗಿಲ್ಲ, ಒಂದೊಂದ್ ಮಂಕ್ರಿ ಹೂವನ ಉಯ್ತಾ ಕೂತವ್ರೆ ಸ್ವಾಮಿಗಳಿಗೆ. ಇವನ್ ಮಾತ್ರ ಮಾಡಬಾರ್ದು ಮಾಡ್ಕ ಊರೊಳಗ್ ಬತ್ತಾವನೆ. ಸ್ವಾಮಿಗಳನ್ನ ತಕೊಂಡೋಗಿ ಏನ್ ಸಿಂಹಾಸನ ಬಿಟ್ಬಿಟ್ರು. ಏನ್ ಎಲ್ರಿಗೂ ಹಿಂಗೆ ಆಶೀರ್ವಾದ ಮಾಡ್ತಾರೆ ಒಂದೇ ಕುಂಡಿಲ್ ಕೂತ್ಕೊಂಡು. ಯಾಕೆ ಅಂದ್ರೆ ಮೇಣ ಇಟ್ಕೊಂಡಂಗ ಇಟ್ಕತ್ತದಲ್ಲ. ಆಗಾಲೇ ಒಬ್ಬೊಬ್ರಿಗೆ ಹೋಗಿ ಕಾಲಕ್ಕೆ ಸಣ್ಣ ಮಾಡ್ಕೊ ಬರಲ್ಲ ಅಂದ್ರು. ಎಲ್ಲ ಹೋಗಿ ಸಣ್ಣ ಮಾಡ್ಕೊ ಬತ್ತಾವ್ರೆ. ಈ ಕುಡ್ದ್ಬಿಟ್ಟು ಹೋಗಿದ್ರೊಬ್ಬ ಸುಮ್ಮನೆ ಬರ್ನಿಲ್ಲ. ಅಲೋ ಸ್ವಾಮಿಗಳ ಕಾಲ ಸಣ್ಣ ಮಾಡಕ್ ಹೋದ್ರು ವಾಶ್ ನೋಡಿತಾರಲ್ಲಪ್ಪ ಅಂದ. ಹೋಗಿರ್ಲ ಅವನ್ಗೆ, ಲೇ ಸ್ವಾಮಿಗಳು ಅದೆಂತ ಸೆಂಟ್ ಹಾಕ ಬಂದಿದ್ದವ್ರು ಏನ್ ಕತಿಯೋ, ಅದು ಪಾರಿನ್ ಸೆಂಟು ಕಲ, ಅದು ಸುಂಬಲ ಅಂತ ಎಳ್ದಾಕ್ಬಿಟ್ಟವ್ರೆ. ಈ ತುಮಕೂರಿಂದ ಜ್ಯೋತಿ ಲಕ್ಷ್ಮಿ ಬಂದಿದ್ಲಲ್ಲ, ಅವಳು ಸುಮ್ನಿರುಕಿಲ್ವಾ? ಸ್ವಾಮಿಗಳ ಮುಂಚೆ ಆಡ್ಬಿಟ್ಟು ಹೊಂಟೈತಿ, ನಾನು ಮೊದ್ಲು ಬಿಟ್ಬಿಡಿ ನನ್ನ ಡ್ಯಾನ್ಸ್ಗೆ ಅಂದವಳೆ. ಅವ್ರು ಆಡ್ಬಿಡಮ್ಮ ಅಂದ್ಬಿಟ್ಟವ್ರಲ್ಲ. ಇವಳೇನ್ ಮಾಡಿದ್ಲು, ಸ್ವಾಮಿಗಳು ಸಿ ದಪ್ಪಕ್ ದುಡ್ವಾಗ ಅವ್ರೆ. ಇವ್ರ ಮುಂದ್ಗಡೆ ಆಡಿ ಸೈ ಅನ್ಸ್ಕೊಂಡ್ಬಿಡ್ಬೇಕು ನಾನು ಅಂದ್ಬಿಟ್ಟಿದ್ದೆ. ಸ್ವಾಮಿಗಳ ಕಡೆಗೆ ಕೈ ಮುಗಿದ್ಬಿಟ್ಟು ಒಂದ್ಸರಿ ಹತ್ತಕ್ ತಿರುಗಿ ನೋಡ್ಬಿಟ್ಟು ನಗದ್ಬಿಟ್ಟು ಅಂತವಳೆ. ಜಮನೇರಳ್ಳೆ ಅಂದ್ಲು. ಸ್ವಾಮಿಗಳು ಸರಿಯಾಗಿ ಕೂತ್ಕೊಂಡ್ರು. ಇದೇನಪ್ಪ ಇವಳು, ನಾ ಕುಂತಿದ್ದೆ ಜಮ್ನೇರ್ಲೆ ಮರದ ಕೆಳಗೆ, ಇವಳು ಅದ್ನೇ ಅಂತಾಳಲ್ಲ ಇವಳು ಮನಾಳಾಗ. ಅಯ್ಯೋ ಅಣ್ಣ ಸಸಿ ಅನ್ಕ ಒಯ್ತಾಳ್ ಬಿಡು ಅಂದ್ಬಿಟ್ಟು ತಿರ್ಗ ಹತ್ತಕ್ ಸರಿಗ ಕೂತ್ಕೊಂಡ್ರು. ತಿರ್ಗ ಅಮ್ಮ ಅವ್ರ ಸ್ವಾಮಿಗಳನ್ನ ನೋಡ್ಬಿಟ್ಟು ಜಮ್ಮನೇರಳ್ಳೆ ಅಂದ್ಲು. ಅದಕ್ ಸ್ವಾಮಿಗಳಂತವ್ರೆ, ಈ ಬಡ್ಡಿ ಎಲ್ಲೋ ನೋಡವಳೆ. ಶಿಷ್ಯ ಬಪ್ಪ ಇಲ್ಲಿ 5 ಗ್ರಾಮ್ ಉಂಗ್ರಾದೆ, ಇವಳು ಮನಾಳಾಗ ಎಲ್ಲೋ ನೋಡ್ಕ ಬಂದವಳೆ, ಕೊಟ್ಬಿಡು, ಒಂದ್ ಮಾತು ಮಾಡಬೇಡ, ಹೊಂಟೋಗೋನು ನನ್ ಮರ್ಯಾದೆ ಹೊಂಟೈತ ಕನೆಯ. ಆ ಶಿಷ್ಯ ನಮ್ಮ ಮಯಸ್ನಂತವನು ಮನಾಳ, ಅವ ಅಮ್ಮನ ಕೈಗೆ ಉಂಗ್ರ ಕೊಟ್ಬಿಟ್ಟ. ಹ್ಞೂ ಅಂದ. ಅವಳಿಗೇನ್ ಅನ್ಕೊಂಡ್ಲು, ಶುರು ಮಾಡುವಂತ ಅವ್ರೇನ್ ತಿಳ್ಕೊಂಡ್ ಶುರು ಮಾಡ್ಬಿಟ್ಲು. ಜಮನೇರಳೆ ಮರ ಅಂದ್ಲು. ಓಹೋ, ಕಂಡೀಷನ್ ಆಗಿ ಮರ ಅಂತಲಿ ಅಂತವಳಲ್ಲಪ್ಪ. ಹಣ್ಣೋ ಗಿಡ ಬಂದಿರು ನಾನು ನಂಬ್ತಿರ್ಲಿಲ್ಲ, ಮರ ಅಂತವಳಲ್ಲ. ಬಪ್ಪ ಇಲ್ಲಿ ಶಿಷ್ಯ ನೀನ್ ಮನೊಳಗ ಬಾರೋ, ಇಲ್ಲಿ ನಾನು ಮರ್ಯಾದೆ ಹೋಗ್ ಮುಂಚೆ 25 ಗ್ರಾಮ್ ಚೈನು ಯಾರೋ ಶಿಷ್ಯರು ಕೊಟ್ಟವ್ರೆ, ಕೊಟ್ಬಿಡು, ಇನ್ನು ಯಾರ ಕೈರೆಲ್ಲ ಮಾಡಿಸ್ಕೊತೀನಿ. ಅವ ಅಮ್ಮನ ಒಂದ್ ಮಾತು ಮಾಡ್ಬೇಡ, ಹೊಂಟೋಗು ಅಂದ. ಈ ಶಿಷ್ಯ ತಗೊಂಡೋಗ ಅಮ್ಮನ ಕೈ ಕೊಟ್ಬಿಡ್ದೆ. ಅಂದ. ಅವಳು ಖುಷಿ ಆಗೋಯ್ತು. ಇನ್ ಮನೊಳಗ ಸ್ವಾಮಿ ಒಂದೊಂಚೂರು ಆಡ್ತಿದ್ದಂಗ್ಲೆ ಬಿಚ್ಚಿ ಕೊಡ್ತಾವನಲ್ಲ, ಪೂರ್ತಿ ಆಡ್ಬಿಟ್ರೆ ಮಟನೇ ನನ್ನ ಹೆಸರಿಗೆ ಬರ್ದ್ಬಿಟ್ಟನೇನೋ ಕಾಣಿ ಅಂದ್ಬಿಟ್ರೆ ಶುರು ಮಾಡೇ ಬಿಟ್ಲು. ಜಮನೇರಳೆ ಮರದಡಿಯಲ್ಲಿ ಸ್ವಾಮಿ ಅಂದ್ಲು. ಹತ್ಬಿಡ್ತು ಸ್ವಾಮಿಗಳಿಗೆ ಕೆಳಗಿನ ಮ್ಯಾಕಂಟ ಕ್ವಾಪ. ಅಲ್ಲ 5 ಗ್ರಾಮ್ ಉಂಗ್ರ ಕೊಟ್ಟಿನಿ, 25 ಗ್ರಾಮ್ ಚಿನ್ನ ಕೊಟ್ಟಿವ್ನಿ, ತಿರ್ಗಾ ಸ್ವಾಮಿ ಅಂತ ಅವಳಲ್ಲ. ಮೈಕ ಕಿತ್ಕೊಬಿಟ್ಟು ಅವ ಅಮ್ಮಂತವ್, ಏನಮ್ಮ ನೀರಿರ್ನಿಲ್ಲ, ತಿಕ್ಕ ತೊಳಿನಿಲ್ಲ ಕಣಮ್ಮ ಅಂದ. ಕರ್ಸಿದ್ದವರೆಲ್ಲ ವಾಡ್ದು ಹಣ್ಣುಗಾಯಿ ನೀರ್ಗಾಯಿ ಮಾಡಿ, ಅಲ್ಲಕ್ಕ ನಾವು ಬಡ್ಡಿ ಐದ್ನೆ ಊರಿಗೆ ಬಂದಿರೋದು ಬರಗಾಲ, ಮಟ್ಕಾಕು ನೀನ್ ಸೊಟ್ಗಾಲ ಅಂದಂಗೆ ಈ ಪಾಟಿ ಹಿಂಗ್ ಮಾಡ್ಕ ಬಂದಿದ್ದಿಲ್ಲ. ಬಡ್ಡಿ ಐದ್ನ ಊರಿಂದ ಆಚೆ ಕರ್ಕಾಗಿ ಒಂದ್ ಚೊಂಬ್ ನೀರ್ ಬಿಟ್ಟು ಒಂದ್ ಚೋರ್ಗೆ ನೀರ್ ಬಿಟ್ಟು ತೊಳಿಸ್ ಕಳ್ಸಿರ್ಲ ಅಂತ ಕಳ್ಸಿದ್ರಂತೆ. ಅವ ಅಮ್ಮನ ಕೇಳದ್ರಂತೆ, ಅಮ್ಮ ನೀನ್ ಹೆಂಗಮ್ಮ ನೋಡ್ದೆ ಅವ ಹಿಂಗ್ ಮಾಡ್ಕ ಬಂದಿರೋದು ಅಂತ. ಸ್ವಾಮಿ ನಾನು ಏನು ನೋಡಿಲ್ಲ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಹೆಂಗೆ, ಯಾವ ಪ್ರಾರ್ಥನೆ ಅಂದ್ರು? ಜಮನೇರಳ್ಳೆ ಮರದಡಿಯಲ್ಲಿ ಸ್ವಾಮಿ ತಪವಗೈದರು
ಹನುಮ ಅಂತಿದ್ದೆ ಅವ್ನ ಬಾಯಿಗೆ ಮಣ್ಣಾಕ ಆತ್ರ ಗೆಟ್ ಗೋತ್ರ ಕೆಡ್ಸ್ಕೊಂಡ ಗೇಟ್ ತಿನ್ಕೊಂಡೋದ ಅಂತ. ಅದಕ್ಕೆ ಹೇಳುದವ್ವ, ತಾಳಿದವನು ಬಾಳಿಯಾನು. ತಾಳ್ಮೆ ಇರಬೇಕು ಅವ್ವ. ಏನಾದ್ರೂ ಒಂದು ಮಾತು ಹೇಳುವಾಗ ಪೂರ್ತಿ ಕೇಳಿಸ್ಕೊಳ್ಳುವಂಥದ್ದು ನಮ್ಮ ಜೀವನದಲ್ಲಿ ಬರಬೇಕು. ಈ ಅರ್ಧಂಬರ್ಧ ಕಲ್ಸ್ಕಂದ್ರೆ ಬಹಳ ಕಷ್ಟ.